Hi guys, welcome back to my channel. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಗಿನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಗಿನ್ನು ತಗೊಬಂದಿದ್ರು ನಾಟಿ ಹಸು ಹಾಲಿಂದ. ಅದಾದಮೇಲೆ ಗಿನ್ ಹಾಲು ತಂದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಂದ್ರೆ ಅದು ಕೆಂಪಗಾಗೋ ತನಕ ಕಾಯಿಸ್ಬೇಕು. ಇದು ಹಳ್ಳಿವರ್ಗೆ ಗೊತ್ತಿರ್ತದೆ, ಸಿಟಿವರ್ಗೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಗಿನ್ನಾಲು ಚೆನ್ನಾಗಿ ಕಾಯಿಸ್ಬೇಕು. ಹೆಂಗಂದ್ರೆ ಅದು ಕೆಂಪಗೆ ಬರೋ ತನಕ ಕಾಯಿಸ್ಬೇಕು. ಖಾರ ಇರೋಂಥ ಮಡಕೆ ಯಾವತ್ತೂ ತಗೋಬೇಡ್ರಿ. ಯಾಕಂದರೆ ಅದು ನಾವು ಪೊಂಗಲ್ ಟೈಪ್ ಮಾಡೋದು ಒಂಥರ ಖಾರ ಖಾರ ಆಗಿಬಿಡ್ತೈತೆ. ಅದಕ್ಕೆ ಫ್ರೆಶ್ ಆಗಿರೋ ಅಂಥದ್ದು ತಗೊಳ್ಳಿ. ನಾನು ಇಲ್ಲಿ ತಗೊಂಡಿರೋದು ಮುದ್ದೆ ಮಾಡೋಂಥ ಮಡಕೆದಲ್ಲಿ ನಾನು ಮಾಡ್ತಾ ಇರೋದು. ಸಾಂಬಾರು ಮಾಡೋಂಥದ್ದು ಅಂಥದ್ರಲ್ಲೆಲ್ಲ ಮಾಡಿದ್ರೆ ಖಾರ ಖಾರ ಆಗಿಬಿಡ್ತೈತೆ ಪೊಂಗಲ್ ಅದು. ಅದಾದಮೇಲೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಒಂದು ಪ್ಯಾನಲ್ಲಿ ರವೆ ಹುರ್ಕೊಳೋಣ ಅಂತ ಸಣ್ಣ ರವೆ ಹುರ್ಕೊತಾ ಇದ್ದೀನಿ. ನೋಡಿ ಈ ಥರ ಕಾಯ್ತಾ ಇದೆ. ಇದು ಕೆಂಪಗಾಗೈತೆ. ಹಾಲು ಮಾಮೂಲಿ ಕಾಯಿಸಿದವಾಗ ಒಂಥರ ಕಾಯ್ತಾ ಇರ್ತೈತೆ, ಹಾಲು ಥರನೇ ಇರ್ತೈತೆ ಅದು, ಫ್ರೆಶ್ ಹಾಲು ಥರನೇ. ಆದರೆ ಅದು ಕಾಯ್ತಾ ಕಾಯ್ತಾ ಅದು ಹಾಲು ಒಡೆದೋಗೋ ಥರನೇ ಅದು ಇರೋದು. ಗಿನ್ನಾಲು ಅಂದರೆ ಅದೇ. ಅದಾದಮೇಲೆ ಅದು ಚೆನ್ನಾಗಿ ಕಾದಿದ್ದಾದಮೇಲೆ ನಾನು ಇವಾಗ ಒಂದು ಸ್ವಲ್ಪ ನನ್ನ ರುಚಿಗೆ ತಕ್ಕಷ್ಟು ಹಾಲು, ನಾನೊಂದು 3/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಅರ್ಧ kg ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಇನ್ನೂ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕ್ತೀನಿ. ಹಂಗಾಗಿ ಚೆನ್ನಾಗಿ ಟೇಸ್ಟ್ ಬರ್ತೈತೆ, ಸ್ವೀಟು ಆಗ್ತೈತೆ. ಹಾಲು ಸ್ವಲ್ಪ ಸ್ವೀಟ್ ಇರ್ತೈತೆ. ಹಂಗಾಗಿ ಅರ್ಧ kg ತೊಗೊಂಡಿದ್ದೀನಿ ಬೆಲ್ಲ ನಾನು. ಅದಾದಮೇಲೆ ಏಲಕ್ಕಿ, ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ ಡೈರೆಕ್ಟು. ಈ ಕಡೆ ರವೆ ಹುರ್ಕೊಂಡಿದ್ದೀನಿ, ಆಲ್ರೆಡಿ ರವೆ ಹುರಿದಿಟ್ಕೊಂಡಿದ್ದೀನಿ. ಅವಲಕ್ಕಿ ಒಂದು ಸ್ವಲ್ಪ ತಗೊತೀನಿ. ರವೆ ಅವಲಕ್ಕಿ ಎರಡೂ ಮಾಡ್ಬೋದು. ಕೆಲವರು ರವೆಯಲ್ಲಿ ಮಾಡಲ್ಲ, ರವೆ ಹಾಕಲ್ಲ. ಕೆಲವರು ಒಬ್ಬೊಬ್ರಿಗೆ ಇಷ್ಟ ಆದಂಗೆ ಮಾಡ್ತಾರೆ. ಕೆಲವರು ಬರೀ ರವೆ ಹಾಕಿ ಮಾಡ್ಕೊಂಡು ತಿಂತಾರೆ, ಇನ್ನು ಕೆಲವರು ಬರೀ ಅವಲಕ್ಕಿಯಲ್ಲೇ ಮಾಡ್ಕೊಂಡು ತಿಂತಾರೆ. ನಮ್ಮ ಮನೇಲಿ ನಾವು ಮಾಡೋದು ಎರಡೂ ಹಾಕಿ ಮಾಡ್ತೀರಿ. ತುಂಬ ಚೆನ್ನಾಗಿರ್ತೈತೆ. ತುಂಬ ವರ್ಷ ಆಗಿತ್ತು ನಾನು ಗಿಣ್ಣು ತಿಂದು. ನಮ್ಮಮ್ಮ ಇದ್ದಾಗ ತಿಂದಿರೋದು. ಇವಾಗ ನಾನು ತಿಂದು ತುಂಬ ವರ್ಷಗಳಾದಮೇಲೆ ಇವಾಗ ನಮ್ಮ ಅತ್ತೆನ ಕೇಳಿದ್ರಿ, ಹಸು ಕರು ಹಾಕಿತ್ತು, ಹಂಗಾಗಿ ಹಾಲು ಕಟ್ಟು ಕಳಿಸಿದ್ರು. ಇನ್ನು ನೋಡಿ, ಮತ್ತು ನಾನಿವಾಗ ಚೆನ್ನಾಗಿ ಕುದೀತೈತೆ. ಅದು ಯಾವ ಕಲರ್ ಐತೆ ಅಂತ ನೋಡಿ ಅದು. ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಜಾಸ್ತಿ ತಗೊಳ್ಳಲ್ಲ, ಒಂದು ಸ್ವಲ್ಪ. ಅದು ನೆನೆಸಬಾರ್ದು, ಹಂಗೆ ನೀರು ಹಾಕ್ಕೊಂಡು, ಯಾಕಂದರೆ ಗಲೀಜಿರ್ತೈತೆ. ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 2 ಸರಿ ತೊಳೆದ್ಬಿಟ್ಟು ಹಂಗೆ ಹಾಕೋದು. ಅದು ಬೇಗ ಬೆಂದ್ಕೊಂಡ್ಬಿಡ್ತದೆ. ಅವಲಕ್ಕಿ ನೆನೆಸಿದ್ರೇ ಮೆತ್ತಗಾಗ್ಬಿಡ್ತೈತೆ ಆಲ್ರೆಡಿ. ಇನ್ನು ಬಿಸಿನೀರಿಗೆ ಹಾಕಿದ್ರೆ ಒಂದು 5 ನಿಮಿಷವೂ ಬೇಡ, ಅಷ್ಟು ಬೇಗ ಆಗ್ಬಿಡ್ತೈತೆ. ರವೆನೂ ಅಷ್ಟೇ, ಸಣ್ಣ ರವೆ ತೊಗೊಂಡಿದ್ದೀನಲ್ಲ, ಬೇಗ ಬೆಂದೋಗ್ಬಿಡ್ತೈತೆ. ಹಾಗಾಗಿ ಇವಾಗ ನಾನು ತೊಳೆದು ಇಟ್ಕೊಂಡಿರೋಂಥ ಅವಲಕ್ಕಿ ಇವಾಗ ಇದ್ರಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು. ಅವಲಕ್ಕಿನ ನೋಡಿ ಚೆನ್ನಾಗಿ ಕುದೀತಾಯಿತ್ತು. ಅವಲಕ್ಕಿ ಹಾಕಿದ್ರೆ ಈ ಥರ, ಯಾಕಂದರೆ ಅದು ಅವಲಕ್ಕಿ ಹಾಕಿರ್ತೀರಲ್ಲ, ಅದಕ್ಕೆ ಅದು ಅವಲಕ್ಕಿ ತಣ್ಣಗಿರ್ತೈತೆ. ಹಂಗಾಗಿ ಇದು ಕುದಿಯೋವಾಗ ಹಾಕಿದ್ರೆ ಆ ಥರ ಸಹ ಇಲ್ಲ, ಕುದಿಯಲ್ಲ ಅದು ಬೇಗ. ಇವಾಗ ಒಂಚೂರು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿರೋಂಥ ಸಣ್ಣ ರವೆ ಇದು. ಬೆನ್ಸಿ ರವೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ, ಚೆನ್ನಾಗಿರಲ್ಲ. ಇದು ಸಣ್ಣ ರವೆ ಮಾತ್ರ ಹಾಕಬೇಕು. ಇನ್ನು ಮಾಡುವಾಗ ನೋಡಿ ಯಾವ ಥರ ಐತೆ ಅಂತ. ಕುದೀತಾ ಐತೆ ಇವಾಗ, ತುಂಬ ಚೆನ್ನಾಗಿ ಬರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಿಲ್ಲದವರು ಗೊತ್ತು ಮಾಡ್ಕೊಳ್ಳಿ ಈ ವಿಡಿಯೋ ಮೂಲಕ. ಅದಾದಮೇಲೆ ಫೈನಲಿ ಈ ಥರ ಇತ್ತು ನಾನು ಮಾಡಿರುವಂಥ ಗಿಣ್ಣು. ನಿಮಗೂ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನ್ ಒತ್ತಿ. ಇನ್ನು ಈ ಥರ ಬಂತು ಫೈನಲಿ. ನಾನು ತುಂಬ ತಿಂದು ಟೇಸ್ಟ್ ಮಾಡಿದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್. ಬಾಯ್ ಬಾಯ್.